ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ತಾವು ಮತ್ತೆ ಅಕ್ಕ ಅವರು ಮತ್ತೆ ತಮ್ಮ ಕುಟುಂಬದವರು ಎಲ್ಲರೂ ಅಷ್ಟೇ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ನಾವು ಬೆಳೆದವರು. ಎಷ್ಟು ನಿಜವಾಗ್ಲೂ ಸರಳ ಅಂದ್ರೆ, ಮತ್ತೆ ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮಗೆ ಅಟ್ಲೀಸ್ಟ್ ಒಂದು 3 ದಿವಸ ಬೇಕಾಗತ್ತೆ. ನಮ್ಮ ತಂದೆಯವರು ಸಹ ಅವ್ರು ಎಷ್ಟು ದೊಡ್ಡ ಅಭಿಮಾನಿಯಾಗಿದ್ರು ಅಂದ್ರೆ, ನನ್ನ ತಮ್ಮ ಅವ್ರ ಮಗ ಹೆಸರು ಶ್ರೀ ಸೇರಿಸ್ಬಿಟ್ಟು ಶ್ರೀ ರಾಜ್ಕುಮಾರ್ ಅಂತ ಇಟ್ರು. ಸೊ ನೀವು ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮ ಬಹಳ ಕಡೆ ನಾವು ಭೇಟಿ ಮಾಡ್ತಾ ಇರ್ತೀವಿ. ನಮ್ಮ ಟಗರು ಪಿಕ್ಚರ್ ಆಗಿರ್ಲಿ, ಮೊನ್ನೆ ಕವಚ ಆಗಿರ್ಲಿ, ಮತ್ತೆ ಸಿದ್ದೇಶ್ವರ ನಮ್ಮ ಥಿಯೇಟರ್ ಆಗಿರ್ಲಿ, ನಾವು ಎಲ್ಲರೂ ಸಹ ತಮ್ಮ ಪಿಕ್ಚರು, ತಮ್ಮ ಹಾಡುಗಳನ್ನ, ಮತ್ತೆ ಅಪ್ಪು ಸರ್ ಪಿಕ್ಚರು ಹಾಡುಗಳನ್ನ ನೋಡೋದು ಬೆಳೆದಿದ್ದು. ನಿಜವಾಗ್ಲೂ ಇವತ್ತು ನಮ್ಮ ಭಾಗದಲ್ಲಿ, ನಮ್ಮ ಜಯನಗರದಲ್ಲಿ ನಮ್ಮ ಅಪ್ಪಾಜಿ ಅವರ, ನಮ್ಮ ರಾಜ್ಕುಮಾರ್ ಸರ್ ಅವರ ಪುತ್ಥಳಿ ನಿರ್ವಹಣೆ ನೀವು ಇನಾಗ್ರೇಷನ್ ಬಂದಿರೋದು ನಿಜವಾಗ್ಲೂ ನಮಗೆ ಬಹಳ 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 ಸಂತೋಷ ಆಗಿದೆ. ಈಗ ಎಲ್ಲರೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ಅವರಿಗೆ 100 ಅಲ್ಲ 125 ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ಇದೇ ಇರಲಿ ಅಂತ ನಾನು ನಮ್ಮ ಗಣೇಶನ ದೇವಸ್ಥಾನ ಮುಂದೆ ನಾನು ಇವತ್ತು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ರಿಗೂ, ವಿಶೇಷವಾಗಿ ನಮ್ಮ ನಾಗರಾಜ್ ಸರ್ ಅವರು ಮತ್ತೆ ಎಲ್ಲ ನಮ್ಮ ಈ ಮೈಯಾಸ್ ಗೆಳೆಯರ ಬಳಗ ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಗಂಧದ ಗುಡಿ, ಗಂಧದ ಗುಡಿ, ಗಂಧದ ಗುಡಿ.